ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕವಿ ಕುಮಾರವ್ಯಾಸರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಕುಮಾರವ್ಯಾಸ ಕ್ರಿಸ್ತಶಕ 1350ರಿಂದ 1400 ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬ. ಕನ್ನಡ ಸಾಹಿತ್ಯದ ದಿಗ್ವಿಜಯರಲ್ಲಿ ಒಬ್ಬ ಎಂದರೆ ತಪ್ಪಾಗಲಾರದು. ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸನನ್ನು ಗುರುತಿಸಲಾಗುತ್ತದೆ. ಈತನ ಕಾವ್ಯನಾಮ ಕುಮಾರವ್ಯಾಸ. ವ್ಯಾಸ ಮಹಾಕವಿಯ ಸಂಸ್ಕೃತ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ್ದರಿಂದ ವ್ಯಾಸ ಮಹಾಕವಿಯ ಮಾನಸ ಪುತ್ರ ತಾನೆನ್ನುವ ವಿನೀತ ಭಾವದಿಂದ ನಾರಾಯಣಪ್ಪ ಕುಮಾರವ್ಯಾಸನಾಗಿದ್ದಾನೆ. ಈ ಹೆಸರು ಕುಮಾರವ್ಯಾಸನಿಗೆ ಅನ್ವರ್ಥವಾಗಿದೆ. ಕುಮಾರವ್ಯಾಸ ಗದುಗಿನ ವೀರನಾರಾಯಣ ದೇಗುಲದಲ್ಲಿನ ಕಂಬದ ಅಡಿಯಲ್ಲಿ ಗದುಗಿನ ಭಾರತವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿ ಸಹ ಇದೆ. ನಾರಾಯಣಪ್ಪ ಕುಮಾರವ್ಯಾಸ ಎಂಬ ಕಾವ್ಯನಾಮದಿಂದ ಪರಿಚಿತರು. 15ನೇ ಶತಮಾನದ ಆರಂಭದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಭಾವಶಾಲಿ ಮತ್ತು ಶಾಸ್ತ್ರೀಯ ಕವಿ. ಅವರ ಕಾವ್ಯನಾಮವು ಕನ್ನಡದಲ್ಲಿ ಮಹಾಭಾರತದ ನಿರೂಪಣೆಯ ಶ್ರೇಷ್ಠ ಕೃತಿಗೆ ಗೌರವವಾಗಿದೆ. ಕುಮಾರವ್ಯಾಸ ಎಂದರೆ ಪುಟ್ಟ ವ್ಯಾಸ ಅಥವಾ ವ್ಯಾಸ ಮಗ. ವ್ಯಾಸ ಎಂಬುದು ಮಹಾಭಾರತದ ಲೇಖಕ ಕೃಷ್ಣ ದ್ವೈಪಾಯನನ ಶೀರ್ಷಿಕೆ. ಅವರು 1435ರ ಸುಮಾರಿಗೆ ಅಲ್ಲಮ ಪ್ರಭು ಮತ್ತು ಇತರ ಶಿವಶರಣರ ಜೀವನವನ್ನು ಒಳಗೊಂಡ ಪ್ರಭುಲಿಂಗ ಲೀಲೆ ಎಂಬ ಮೂಲ ಕೃತಿಯನ್ನು ಬರೆದು ಪ್ರಸಿದ್ಧ ವೀರಶೈವ ಕವಿ, ಪ್ರಶಸ್ತಿ ವಿಜೇತ ಚಾಮರಸ ಅವರ ಸಮಕಾಲೀನವರಾಗಿದ್ದರು. ಇಬ್ಬರೂ ಕವಿಗಳು ದೇವರಾಯ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರು. ಕುಮಾರವ್ಯಾಸನ ಅತ್ಯಂತ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕದ ಮಹಾಭಾರತದ ಗದುಗಿನ ಭಾರತ ಮತ್ತು ಕುಮಾರವ್ಯಾಸ ಭಾರತ ಎಂದು ಜನಪ್ರಿಯವಾಗಿದೆ. ಇದು ಮಹಾಭಾರತದ ಮೊದಲ 10 ಪರ್ವಗಳು, ಅಧ್ಯಾಯಗಳು ರೂಪಾಂತರವಾಗಿದೆ. ಕೃಷ್ಣನ ಭಕ್ತನಾದ ಕುಮಾರವ್ಯಾಸನು ತನ್ನ ಮಹಾಕಾವ್ಯವನ್ನು ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಪಟ್ಟಾಭಿಷೇಕದೊಂದಿಗೆ ಕೊನೆಗೊಳಿಸುತ್ತಾನೆ. ಹುಟ್ಟೂರು ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡವೆಂಬ ಗ್ರಾಮವೆಂದು ಅವರ ವಂಶಸ್ಥರು ಈಗಲೂ ಅಲ್ಲಿ ವಾಸಿಸುತ್ತಾರೆಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಸಂಶೋಧನೆ ಮಾಡಿದ ಶ್ರೀ ಎ. ವಿ. ಪ್ರಸನ್ನ ಕೆ.ಎ.ಎಸ್. ಅವರು ಅವರ ಮನೆಗೆ ಹೋಗಿ ವಿಚಾರ ವಿನಿಮಯ ಮಾಡಿ ಅವರಲ್ಲಿರುವ ಕಾಗದ ಪತ್ರಗಳನ್ನು ಕುಮಾರವ್ಯಾಸ ಭಾರತದ ಕೊಲೆಗರಿ ಪ್ರತಿಗಳನ್ನು ಪರಿಶೀಲಿಸಿರುವುದಾಗಿ ತಿಳಿಸಿದ್ದಾರೆ. ಕುಮಾರವ್ಯಾಸನು ಉತ್ತರ ಕರ್ನಾಟಕದ ಗದಗದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕೋಳಿವಾಡದಲ್ಲಿ ವಾಸಿಸುತ್ತಿದ್ದನು. ಜನಪ್ರಿಯ ದಂತಕಥೆಯ ಪ್ರಕಾರ ಕುಮಾರವ್ಯಾಸನು ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿ ತನ್ನ ಕೃತಿಗಳನ್ನು ರಚಿಸಿದ್ದಾನೆ ಎಂದು ಹೇಳಲಾಗುತ್ತಿದೆ. ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ. ಕುಮಾರವ್ಯಾಸನ ಕೃತಿಗಳು ಕನ್ನಡ ಸಾಹಿತ್ಯದ ನಡುಗನ್ನಡ, ಮಧ್ಯಯುಗದ ಕನ್ನಡ ಕಾಲಕ್ಕೆ ಸೇರಿವೆ. ನಂತರ ಕನ್ನಡ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಗಮನಾರ್ಹವಾಗಿವೆ. ಗದುಗಿನ ಭಾರತವನ್ನು ಇಂದಿಗೂ ವ್ಯಾಪಕವಾಗಿ ಓದಲಾಗುತ್ತಿದೆ. ಗಮಕ ಎಂದು ಕರೆಯಲ್ಪಡುವ ವಿಶಿಷ್ಟ ಶೈಲಿಯಲ್ಲಿ ಇದನ್ನು ಜನಪ್ರಿಯವಾಗಿ ಹಾಡಲಾಗುತ್ತಿದೆ. ಕುಮಾರವ್ಯಾಸರ ಕೃತಿಗಳು. ಕುಮಾರವ್ಯಾಸನ ಅತಿ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂದು ಹೆಸರು. ಮಹಾಕವಿ ವ್ಯಾಸರ ಸಂಸ್ಕೃತ ಮಹಾಭಾರತದ ಕನ್ನಡಾನುವಾದ ಎನ್ನಬಹುದು. ಕುಮಾರವ್ಯಾಸನ ಇನ್ನೊಂದು ಕೃತಿ ಐರಾವತ. ಅದು ಅಷ್ಟಾಗಿ ಪ್ರಸಿದ್ಧವಾಗಿಲ್ಲ. ಕುಮಾರವ್ಯಾಸ ಸ್ತಂಭ. ಕುಮಾರವ್ಯಾಸನ ಕಂಬ ಗದಗಿನ ವೀರನಾರಾಯಣ ದೇವಾಲಯದ ದೊಡ್ಡ ಮಂಟಪದಲ್ಲಿದೆ. ಅಲ್ಲಿ ಕುಮಾರವ್ಯಾಸನು ತನ್ನ ಮಹಾಕಾವ್ಯವಾದ ಕುಮಾರವ್ಯಾಸ ಭಾರತವನ್ನು ಬರೆದಿದ್ದಾನೆಂದು ತಿಳಿಯಬಂದಿದೆ. ಕನ್ನಡದಲ್ಲಿ ಕುಮಾರವ್ಯಾಸನ ಮಹಾಕಾವ್ಯವಾದ ಮಹಾಭಾರತದ ಘಟಪರ್ವ. ಕನ್ನಡ ಮಹಾಕಾವ್ಯಗಳ ಭಾಗಗಳು ಕುಮಾರವ್ಯಾಸನ ಮಹಾಭಾರತದ ಮತ್ತು ಲಕ್ಷ್ಮೀಶ್ವರ ಜೈಮಿನಿ ಭಾರತ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.